ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರಿಲ್ರೋ ಬಂಧುಗಳೇ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯಂತಹ ದಿಗ್ಗಜ ಆಟಗಾರರಿಗೆ ಬಿಸಿಸಿಐ A+ ಸ್ಥಾನದಿಂದ ಕೆಳಗಿಳಿಸಿದೆ. ಹೊಸಬರಿಗೆ ಮಣೆ ಆಗ್ತಾ ಇದೆ. ಹಾಗಿದ್ರೆ ಇಂತಹ ಹಿರಿಯ ಆಟಗಾರರಿಗೆ ಮೋಸ ಮಾಡ್ತಾ ಇದೆಯಾ? ವಾರ್ಷಿಕ ವೇತನ ಯಾವ ಆಟಗಾರರಿಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಬಂಧುಗಳೇ, ಬಿಸಿಸಿಐ ಪರಿಷ್ಕೃತ ಕೇಂದ್ರ ಒಪ್ಪಂದ ವ್ಯವಸ್ಥೆ ಪರಿಚಯಿಸಿದ್ದು ಬಿಸಿಸಿಐನ ಹೊಸ ವೇತನ ರಚನೆಯಲ್ಲಿ ಉಳಿಸಿಕೊಂಡ ಆಟಗಾರರ ಪಟ್ಟಿಯನ್ನು ಅಂತಿಮಗೊಳಿಸಿ ಪಟ್ಟಿಯನ್ನು ಘೋಷಣೆ ಮಾಡಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತನ್ನ ಆಟಗಾರರನ್ನ ಮತ್ತು ಆಟಗಾರ್ತಿಯರ ವಾರ್ಷಿಕ ಒಪ್ಪಂದದಲ್ಲಿ ಮೇಜರ್ ಸರ್ಜರಿ ಮಾಡಿದ್ದು ಪುರುಷರ A+ ವರ್ಗವನ್ನು ಕೈಬಿಡಲಾಗಿದೆ. ಬಿಸಿಸಿಐ ಪರಿಷ್ಕೃತ ಕೇಂದ್ರ ಒಪ್ಪಂದ ವ್ಯವಸ್ಥೆ ಪರಿಚಯಿಸಿದ್ದು ಹೊಸ ವೇತನ ಶ್ರೇಣಿಯಲ್ಲಿ ಉಳಿಸಿಕೊಂಡ ಆಟಗಾರರ ಪಟ್ಟಿಯನ್ನು ಅಂತಿಮಗೊಳಿಸಿ ಪಟ್ಟಿಯನ್ನು ಘೋಷಣೆ ಮಾಡಲಾಗಿದೆ. ಇದರ ಅಡಿಯಲ್ಲಿ ಈ ಹಿಂದೆ ಇದ್ದಂತಹ ಗ್ರೇಡ್ A+ ವರ್ಗವನ್ನು ತೆಗೆದುಹಾಕಲಾಗಿದೆ. ಅದರಂತೆ ಈ ವರ್ಗದಲ್ಲಿ ಸ್ಥಾನ ಪಡೆದಿದ್ದ ಹಿರಿಯ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ಮಾಜಿ ನಾಯಕ ರೋಹಿತ್ ಶರ್ಮಾ ಅವರಿಗೆ ಹಿಂಬಡ್ತಿ ನೀಡಲಾಗಿದೆ. ಪ್ರಸ್ತುತ ಬಿಸಿಸಿಐ ಘೋಷಣೆ ಮಾಡಿರುವ ಆಟಗಾರರ ವಾರ್ಷಿಕ ಒಪ್ಪಂದ ಪಟ್ಟಿಯಲ್ಲಿ A, B ಮತ್ತು C ವರ್ಗಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ. ನೂತನ ಒಪ್ಪಂದದಲ್ಲಿ ದಿಗ್ಗಜ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನು A+ನಿಂದ B ವರ್ಗಕ್ಕೆ ಹಿಂಬಡ್ತಿ ನೀಡಲಾಗಿದೆ. ಈ ಹಿಂಬಡ್ತಿ ಹೆಚ್ಚಾಗಿ ಅವರು ಪ್ರಸ್ತುತ ಆಟದ ಸ್ಥಿತಿಯ ಪ್ರತಿಬಿಂಬಕವಾಗಿದ್ದು, ಇಬ್ಬರು ಆಟಗಾರರು T20 ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಪ್ರಾಥಮಿಕವಾಗಿ ಏಕದಿನ ಕ್ರಿಕೆಟ್ ಸ್ವರೂಪದ ಮೇಲೆ ಕೇಂದ್ರೀಕರಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಅವರಿಗೆ ಹಿಂಬಡ್ತಿ ನೀಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕ್ರಿಕೆಟ್ನ ಒಂದು ಮಾದರಿಯಲ್ಲಿ ಮಾತ್ರ ದೇಶವನ್ನು ಪ್ರತಿನಿಧಿಸ್ತಾ ಇದ್ದು, ಇದು ಅವರು A+ ವರ್ಗದಲ್ಲಿ ಸ್ಥಾನ ಪಡೆಯಲು ಅರ್ಹವಾಗಿಲ್ಲ ಎಂದು ಹೇಳಲಾಗ್ತಾ ಇದೆ. ಬಿಸಿಸಿಐ ಘೋಷಣೆ ಮಾಡಿರುವ ಹೊಸ ವ್ಯವಸ್ಥೆಯಡಿಯಲ್ಲಿ ಅಗ್ರ ಶ್ರೇಯಾಂಕವು ಈಗ ಗ್ರೂಪ್ A ಆಗಿದ್ದು, ಕ್ರಿಕೆಟ್ನ ಬಹು ಸ್ವರೂಪಗಳಲ್ಲಿ ಪ್ರಮುಖರಾಗಿ ಉಳಿಯುವ ಅಥವಾ ರಾಷ್ಟ್ರೀಯ ತಂಡವನ್ನು ಮುನ್ನಡೆಸುವ ಆಟಗಾರರಿಗೆ ಈ ವರ್ಗ ಮೀಸಲಾಗಿದೆ. ಈ ವಿಶೇಷ ವರ್ಗದಲ್ಲಿ ಕೇವಲ 3 ಆಟಗಾರರಿದ್ದು, ನಾಯಕ ಶುಭ್ಮನ್ ಗಿಲ್, ವೇಗಿ ಜಸ್ಪ್ರೀತ್ ಬುಮ್ರಾ ಮತ್ತು ಆಲ್ರೌಂಡರ್ ರವೀಂದ್ರ ಜಡೇಜಾ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಿದ್ರೆ ಬಿ ಗುಂಪಿನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಕೇಳಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ವಾಷಿಂಗ್ಟನ್ ಸುಂದರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್, ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಿದ್ರೆ ಸಿ ಗುಂಪಿನಲ್ಲಿ ಪಡೆದಿರ್ತಕ್ಕಂತಹ ಆಟಗಾರರ ಪಟ್ಟಿ ಇಲ್ಲಿದೆ ನೋಡಿ. ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ರಿಂಕು ಸಿಂಗ್, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಧ್ರುವ ಜುರೇಲ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ನಿತೀಶ್ ಕುಮಾರ್ ರೆಡ್ಡಿ, ಅಭಿಷೇಕ್ ಶರ್ಮಾ, ಸಾಯಿ ಸುದರ್ಶನ್, ರವಿ ಬಿಷ್ಣೋಯಿ ಮತ್ತು ಋತುರಾಜ್ ಗಾಯಕ್ವಾಡ್ ಸ್ಥಾನ ಪಡೆದಿದ್ದಾರೆ. ಯಾವ ವರ್ಗಕ್ಕೆ ಎಷ್ಟು ವೇತನ ಗೊತ್ತಾ? ಈ ಪುನರ್ರಚನೆಯು ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯ ಹೊಸ ವಿಧಾನವನ್ನು ಎತ್ತಿ ತೋರಿಸುತ್ತದೆ. ಹೊಸ ಪುನರ್ರಚನೆಯ ಬಳಿಕ ವಾರ್ಷಿಕ 7 ಕೋಟಿ ರು ವೇತನ ಹೊಂದಿದ್ದ A+ ವರ್ಗವನ್ನು ತೆಗೆದುಹಾಕಲಾಗಿದೆ. ಇನ್ನು ಪರಿಷ್ಕೃತ ಪುನರ್ರಚನೆಯ ಗುಂಪಿನಡಿಯಲ್ಲಿ A ವರ್ಗಕ್ಕೆ 5 ಕೋಟಿ ರು, B ವರ್ಗಕ್ಕೆ 3 ಕೋಟಿ ರು ಮತ್ತು C ವರ್ಗಕ್ಕೆ 1 ಕೋಟಿ ರು ವೇತನ ನೀಡಲಾಗುತ್ತೆ. ಇದಿಷ್ಟು ಪುರುಷರ ಪಟ್ಟಿ. ಆದರೆ ಇನ್ನು ಬಿಸಿಸಿಐ ಮಹಿಳಾ ಆಟಗಾರ್ತಿಯರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದೇ ವೇಳೆಯಲ್ಲಿ ಬಿಸಿಸಿಐ ಮಹಿಳಾ ಆಟಗಾರ್ತಿಯರ ಪಟ್ಟಿಯನ್ನು ಈ ರೀತಿ ಬಿಡುಗಡೆ ಮಾಡಿದೆ. ಅದರಂತೆ A ವರ್ಗದಲ್ಲಿ 4 ಹಿರಿಯ ಆಟಗಾರ್ತಿಯರಿಗೆ ಸ್ಥಾನ ನೀಡಲಾಗಿದೆ. ನಾಯಕಿ ಹರ್ಮನ್ ಪ್ರೀತ್ ಕೌರ್, ಸ್ಮೃತಿ ಮಂದಾನ, ಜಮೀಮಾ ರಾಡ್ರಿಗಸ್ ಮತ್ತು ದೀಪ್ತಿ ಶರ್ಮಾ A ವರ್ಗದಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಬಿ ವರ್ಗದಲ್ಲಿ ಹಿರಿಯ ವೇಗಿ ರೇಣುಕಾ ಠಾಕೂರ್, ಶಫಾಲಿ ವರ್ಮಾ, ರಿಚಾ ಘೋಷ್, ಆಲ್ರೌಂಡರ್ ಸ್ನೇಹಾ ರಾಣಾ ಮುಂದುವರೆದಿದ್ದಾರೆ. ಇನ್ನು ಸಿ ವರ್ಗದಲ್ಲಿ ರಾಧಾ ಯಾದವ್, ಅಮನ್ಜೀತ್ ಕೌರ್, ಪ್ರತೀಕಾ ರಾವಲ್, ಕ್ರಾಂತಿ ಗೌಡ್, ಉಮಾ ಚೆಟ್ರಿ, ಅರುಂಧತಿ ರೆಡ್ಡಿ,
ಬೌಲರ್ ಶ್ರೀಚರಣಿ, ಯಸ್ತಿಕಾ ಭಾಟಿಯಾ, ಅರ್ಲಿನ್ ಡಿಯೋಲ್, ಕಾಶ್ವಿ ಗೌತಮ್, ಜಿ ಕಮಲಿನ್, ವೈಷ್ಣವಿ ಶರ್ಮಾ, ತೇಜಲ್ ಅಸ್ನವೀಸ್ ಸ್ಥಾನ ಪಡೆದಿದ್ದಾರೆ.